ಲಾಸ್ಟ್ ಕ್ಲಾಸಲ್ಲಿ we have to find the roots by factorization ಮೆಥಡ್ ಡಿಸ್ಕಸ್ ಮಾಡಿದ್ದು. ಅಂದ್ರೆ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಯಾವುದೇ ಕೊಟ್ಟಿರೋ ಕ್ವಾಡ್ರಾಟಿಕ್ ಇಕ್ವೇಷನ್ಗೆ ರೂಟ್ಸ್ ಕಂಡುಹಿಡಿಯೋದು ಅಂತ. ಈ ಕ್ಲಾಸಲ್ಲಿ ಟು ಫೈಂಡ್ ದ ರೂಟ್ಸ್ ಆಫ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್ ಬೈ ಫಾರ್ಮುಲಾ ಮೆಥಡ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಬೈ ಫಾರ್ಮುಲಾ ಮೆಥಡ್. Okay, already you know that quadratic equation at most have two roots. Okay, in case of quadratic polynomials we call it as zeros. ಈ ಕ್ಲಾಸಲ್ಲಿ ರೂಟ್ಸ್ ಆಫ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್ ಬೈ ಫಾರ್ಮುಲಾ ಮೆಥಡ್. ಓಕೆ, ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲಿ ಇರೋ ರೂಟ್ಸ್ ಈಗ ಫಾರ್ ಎಕ್ಸಾಂಪಲ್ ax² + bx + c = 0 is any quadratic polynomial. Here we can find the roots by using the quadratic formula. ಒಂದು ಕ್ವಾಡ್ರಾಟಿಕ್ ಫಾರ್ಮುಲಾ ಯೂಸ್ ಮಾಡಿ we have to find the roots of this quadratic equation. ಯಾವ ಈ ಫಾರ್ಮುಲಾ ಅಂದ್ರೆ ಆ ಫಾರ್ಮುಲಾನ ನಾವು ಬೈ ಯೂಸಿಂಗ್ ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್ ಡಿರೈವ್ ಮಾಡಬಹುದು. ಕಂಪ್ಲೀಟಿಂಗ್ ಸ್ಕ್ವೇರ್ ಯೂಸ್ ಮಾಡ್ಕೊಂಡು ಡಿರೈವ್ ಮಾಡಬಹುದು. ಬಟ್ ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್ ಈ ವರ್ಷ ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲದ್ರಿಂದ ಜಸ್ಟ್ ಐ ರೈಟ್ ಫಾರ್ಮುಲಾ. ಓಕೆ, ಯಾವ ಫಾರ್ಮುಲಾ? x = ಇಲ್ಲಿ ವೇರಿಯಬಲ್ x ಇದೆ, x ತಗೊಂತೀನಿ, -b, x = -b ± b² - 4ac divided by 2a. This is the formula is used to find the roots of a quadratic equation by formula method. ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ದ ಟೂ ರೂಟ್ಸ್ ನ ಫೈಂಡ್ ಮಾಡಬಹುದು. ಒಂದು ರೂಟ್ ಏನಾಗಿರುತ್ತೆ ಅಂದ್ರೆ -b, ಒಂದ್ಸಲಿ ಪ್ಲಸ್ ತಗೊಂತೀನಿ, b² - 4ac by 2a. ಇದೊಂದು ರೂಟ್ ಆಗಿರುತ್ತೆ. x = -b √b² - 4ac by 2a ಆಗಿರುತ್ತೆ. These are the two roots of the quadratic equation is ax² + bx + c = 0. ನಿಮಗೆ ರೈಟ್ ದ ಕ್ವಾಡ್ರಾಟಿಕ್ ಫಾರ್ಮುಲಾ ಅಂತ ಒಂದು ಮಾರ್ಕ್ ಕೇಳಿದ್ರೆ you should write this one. x = -b ± √b² - 4ac divided by 2a. This is called the quadratic formula. Okay, ಈಗ by using this formula we can find out the roots of the quadratic equation. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ರೂಟ್ಸ್ ನ ಯಾವ ರೀತಿ ಕಂಡುಹಿಡಿತೀವಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಒಂದು ಎಕ್ಸಾಂಪಲ್ ತಗೋಣ. ಟೇಕ್ ಇಟ್ ಆಸ್ ಎಕ್ಸಾಂಪಲ್ as x² - 7x + 12 = 0. Here we have a quadratic equation x² - 7x + 12 = 0. Here we have to find the roots of this quadratic equation by formula method. ಈ ಫಾರ್ಮುಲಾ ಮೆಥಡ್ ಏನಿದೆ ಇದನ್ನ ಶ್ರೀಧರಾಚಾರ್ಯಸ್ ಮೆಥಡ್ ಅಂತಲೂ ಕರೀತಾರೆ. ಓಕೆ, ವಾಟ್ ಯು ಕಾಲ್ ಇಟ್ ಆಸ್ ಶ್ರೀಧರಾಚಾರ್ಯಸ್ ಮೆಥಡ್ ಅಂತ. He is ancient mathematician. He is also derived this formula method in other way. ಓಕೆ, ಇದನ್ನ ನಾವು ಶ್ರೀಧರಾಚಾರ್ಯಸ್ ಮೆಥಡ್ ಅಂತಲೂ ಕರಿತೀವಿ. ಈಗ ನಮ್ಮ ಹತ್ರ ಇರೋ ಕ್ವಾಡ್ರಾಟಿಕ್ ಈಕ್ವೇಷನ್ ಯಾವ್ದಪ್ಪ ಅಂದ್ರೆ x² - 7x + 12 = 0. ಫಸ್ಟ್ ಕೋಎಫಿಷಿಯಂಟ್ಸ್ ನ ಬರಿತಾ ಹೋಗ್ರಿ. a ಕೋಎಫಿಷಿಯಂಟ್ ಅಂದ್ರೆ x² ಕೋಎಫಿಷಿಯಂಟ್. a ಅಂದ್ರೆ x² ಕೋಎಫಿಷಿಯಂಟ್ ಎಷ್ಟಿದೆ? ಏನಿಲ್ಲ ಅಂದ್ರೆ ಇಲ್ಲಿ ನಂಬರ್ 1 ಅಂತ ತಗೊಂಬರ್ತಾನೆ. b ಅಂದ್ರೆ -7, c ಅಂದ್ರೆ 12. Here you should write abc. Okay, next we write formula. x = -b ± √b² - 4ac divided by 2a. ನೋಡಿ, ಫಾರ್ಮ್ ಕೊಟ್ಟಿರೋ x² ಕೋಎಫಿಷಿಯಂಟ್ a that is 1, x ಕೋಎಫಿಷಿಯಂಟ್ b that is -7, ಕಾನ್ಸ್ಟೆಂಟ್ c that is 12 ಬರ್ಕೊಂಡೆ. ಈಗ ಇವಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಹೋಗ್ತೀನಿ. ಮೈನಸ್ ಈ ಮೈನಸ್ ಆಸ್ ಇಟ್ ಇಸ್ ಹಂಗೆ ಬರ್ಕೊಂಡೆ. b ಅಂದ್ರೆ ಎಷ್ಟಿದೆ? -7 ಇದೆ. ನೋಡಿ, ಈ ಮೈನಸ್ ನ ಆಸ್ ಇಟ್ ಇಸ್ ಹಂಗೆ ಬರ್ಕೊಂಡಿದ್ದೀನಿ. b ಅಂದ್ರೆ -7 ಇದೆ, -7 ಅಂತ ಬರ್ಕೊಂಡೆ. ಓಕೆ, ± ಬರ್ಕೊಂಡೆ. b ಅಂದ್ರೆ ಎಷ್ಟಿದೆ? -7² ಬರ್ಕೊಂಡೆ. 4a ಅಂದ್ರೆ ಎಷ್ಟಿದೆ? 1, c ಅಂದ್ರೆ ಎಷ್ಟಿದೆ? 12 divided by 2, a ಅಂದ್ರೆ ಎಷ್ಟಿದೆ? 1. ಇಲ್ಲಿ ನೋಡಿ, ಮೈನಸ್ ಆಫ್ ಮೈನಸ್ ಅಂದ್ರೆ ಮೈನಸ್ ಇಂಟು ಮೈನಸ್ ಏನಾಯ್ತು? ಇದು ಮೈನಸ್ ಇಂಟು ಮೈನಸ್ ಆಯ್ತು, ಪ್ಲಸ್ ಆಯ್ತು. +7 ಬರ್ಕೊಂಡೆ. ± ಇಲ್ಲಿ ಇಂಪಾರ್ಟೆಂಟ್ -7² ಅಂತ. -7² ನ -7 × -7 ಮಾಡಿದ್ರೆ 49 ಬರುತ್ತೆ. ಕೆಲವರು ಫಾಸ್ಟ್ ಮಾಡ್ಕೋಬೇಕಾದ್ರೆ ಅದನ್ನ ಜಸ್ಟ್ 14 ಅಂತ ಬರ್ಕೊಂಡ್ಬಿಡ್ತಾರೆ, ಅದು ರಾಂಗು. -7² ಅಂದ್ರೆ -7 × -7 ದಟ್ ಈಸ್ 49. -7² ಅಂದ್ರೆ -7 × -7 ದಟ್ ಈಸ್ 49. ನೆಕ್ಸ್ಟ್ ನೋಡಿ, ಈ 3 ಮಲ್ಟಿಪ್ಲೈ ಮಾಡಬೇಕು. 4 1 4, 4 12 48 -48. ಓಕೆ, 2 1 2. ಈಗ 7 ± ಇಲ್ಲಿ ಎಷ್ಟಿದೆ? 49 -48. 49 ಅಲ್ಲಿ 48 ಆಯ್ತು ಅಂದ್ರೆ 1, ಇಲ್ಲಿ
2 ಡಿನಾಮಿನೇಟರ್ ಬರ್ಕೊಂಡೆ. ಈಗ ಪ್ಲಸ್ ಆರ್ ಮೈನಸ್ ರೂಟ್ 1 ಅಂತ ಇದೆ. ರೂಟ್ 1 ಇಸ್ ಪರ್ಫೆಕ್ಟ್ ಸ್ಕ್ವೇರ್. ರೂಟ್ 1 ಅಂದ್ರೆ ಎಷ್ಟಾಗುತ್ತೆ? ಅದು 1 ಆಗುತ್ತೆ ಬೈ 2 ಅಂದ್ರೆ 7 ಪ್ಲಸ್ ಆರ್ ಮೈನಸ್ 1. ಫಸ್ಟ್ ಟೈಮ್ ನಾವು ವಿಲ್ ಟೇಕ್ ಇಲ್ಲಿ 2 ಪ್ಲಸ್ ಆರ್ ಮೈನಸ್ 1 ಇದೆಯಲ್ಲ, ಇಲ್ಲಿ ಪ್ಲಸ್ ಆರ್ ಮೈನಸ್ 1 ಇರೋದ್ರಿಂದ ನಾನು 1 ಟೈಮ್ ಪ್ಲಸ್ ತಗೋತೀನಿ. 7 ಪ್ಲಸ್ 1 ಬೈ 2. 7 ಪ್ಲಸ್ 1 ಎಷ್ಟು? 8. 8 ಬೈ 2 ಒಂದು 7 4 x ಇಸ್ ಈಕ್ವಲ್ ಟು 4 ಆಯ್ತು. ನೆಕ್ಸ್ಟ್ ಮೈನಸ್ ತಗೊಂತೀನಿ. 7 ಪ್ಲಸ್ ತಗೊಂಡಿದೆ, ಇಲ್ಲಿ ಈಗ ಮೈನಸ್ ತಗೊಂತೀನಿ. ಮೈನಸ್ 1 ಬೈ 2. 7 ಅಲ್ಲಿ 1 ನೋಡಿ ಎಷ್ಟು? 6. 2 ಒಂದು 2 3 x ಇಸ್ ಈಕ್ವಲ್ ಎಷ್ಟಾಯ್ತು? 3. These are the roots of the quadratic equation. ಯಾವುದು ರೂಟ್ಸ್? x is equal to 4 and x is equal to 3 are the roots of the quadratic equation by formula method. ಓಕೆ, ಈ ಫಾರ್ಮುಲಾ ಮೆಥಡ್ ಇಂಪಾರ್ಟೆಂಟ್. ಆಕ್ಚುಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಈ ಫಾರ್ಮುಲಾ ಮೆಥಡ್ ಕಡಿಮೆ ಇಲ್ಲ ಅಂತ ಹೇಳಿದ್ರೆ, ಬಟ್ ಫಾರ್ಮುಲಾ ಎಲ್ಲ ಕೊಟ್ಟಿರೋದ್ರಿಂದ ನಾವು ಮಾಡಲೇಬೇಕಿದೆ. ಈ ಫಾರ್ಮುಲಾ ಮೆಥಡ್ ಇಂಪಾರ್ಟೆಂಟ್. ಓಕೆ, ಈಗ ಒನ್ ಮೋರ್ ಪ್ರಾಬ್ಲಮ್ ಡೂಯಿಂಗ್ ದ ಸೇಮ್ ಫಾರ್ಮುಲಾ ಮೆಥಡ್. ಇನ್ನೊಂದು ಕ್ವಶನ್ ಫಾರ್ಮುಲಾ ಮೆಥಡ್ ಅಲ್ಲೇ ಮಾಡ್ತಾ ಹೋಗೋಣ. ಯಾವುದು ಒಂದು ಕ್ವಶನ್ ತಗೊಂತೀನಿ ನಾನು. m square is equal to 2 plus 2m. Okay, you have to solve this one by using formula method. ಇದನ್ನ ಫಾರ್ಮುಲಾ ಮೆಥಡ್ ಅಲ್ಲಿ ಸಾಲ್ವ್ ಮಾಡಿ. ಓಕೆ, ಫಸ್ಟ್ ಫಾರ್ಮುಲಾ ಮೆಥಡ್ ಸಾಲ್ವ್ ಮಾಡಬೇಕು ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆಯಾ ನೋಡ್ಕೊಬೇಕು. ಕ್ವಾಡ್ರಾಟಿಕ್ ಈಕ್ವೇಷನ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆಯಾ? ಇಲ್ಲ, ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇಲ್ಲ. ವಿ ಶುಡ್ ರೈಟ್ ದ ಗಿವನ್ ಈಕ್ವೇಷನ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್. ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ರೆ ನಮಗೆ ಗೊತ್ತಿದೆ, ದಟ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0. ಓಕೆ, ಈ ಫಾರ್ಮಿಗೆ ಬರ್ಕೊಬೇಕು. ಬರ್ಕೊಳ್ಳೋಣ. ಫಸ್ಟ್ ಪ್ಲಸ್ 2m ಈ ಕಡೆ ಬಂದ್ರೆ ಏನಾಗುತ್ತೆ? ಮೈನಸ್ 2m. ಎಮ್ ಸ್ಕ್ವೇರ್ ಆಲ್ರೆಡಿ ಇತ್ತು. ಪ್ಲಸ್ 2m ಈ ಕಡೆ ಬಂದು ಅಂದ್ರೆ ಮೈನಸ್ 2m ಪ್ಲಸ್ 2 ಈ ಕಡೆ ಬಂತು ಅಂದ್ರೆ ಏನಾಯ್ತು? ಮೈನಸ್ 2 ಈಕ್ವಲ್ ಟು 0. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ವಿ ಶುಡ್ ರೈಟ್ ದ ಕೋಎಫಿಷಿಯಂಟ್ಸ್. ಎ ಅಂದ್ರೆ ಎಮ್ ಸ್ಕ್ವೇರ್ ಕೋಎಫಿಷಿಯಂಟ್ ಎಷ್ಟಿದೆ? 1. ಬಿ ಅಂದ್ರೆ ಎಷ್ಟಾಗುತ್ತೆ? ಮೈನಸ್ 2. ಸಿ ಅಂದ್ರೆ ಎಷ್ಟಾಗುತ್ತೆ? ಮೈನಸ್ 2. ಓಕೆ, ಎ ಅಂದ್ರೆ 1, ಬಿ ಅಂದ್ರೆ ಮೈನಸ್ 2 ಇಷ್ಟು. ಈಗ ಎಮ್ ಆಕ್ಚುಲಿ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಅಂತ ಬರೆಯಂಗಿಲ್ಲ, ಎಮ್ ಇಸ್ ಈಕ್ವಲ್ ಟು ಅಂತ ಬರ್ಕೊಬೇಕು. ಯಾಕಂದ್ರೆ ಎಮ್ ತಾನೇ ವೇರಿಯಬಲ್ ಇಲ್ಲಿ. ಓಕೆ, ಫಾರ್ಮುಲಾ ಬಂದಿಟ್ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ 4ac ಬೈ 2a ಮೈನಸ್ ಈ ಮೈನಸ್ ಅದೇ ಸಂಖ್ಯೆ ಬರ್ಕೊಂಡೆ. ಬಿ ಅಂದ್ರೆ ಎಷ್ಟಿದೆ? ಮೈನಸ್ 2 ಇದೆ. ಮೈನಸ್ ಆಫ್ ಮೈನಸ್ 2 ಆಯ್ತು. ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೇರ್. ಬಿ ಸ್ಕ್ವೇರ್ ಅಂದ್ರೆ ಮೈನಸ್ 2 ಹೋಲ್ ಸ್ಕ್ವೇರ್ ಮೈನಸ್ 4 ಆಫ್ ಎ ಅಂದ್ರೆ ಎಷ್ಟಿದೆ? 1. ಸಿ ಅಂದ್ರೆ ಎಷ್ಟಿದೆ? ಮೈನಸ್ 2 ಓವರಾಲ್ ಡಿವೈಡ್ ಬೈ 2 into 1. ಯಾವಾಗ್ಲೂ ಎ ಒಂದೇ ಬರ್ಬೇಕು ಅಂತ ಏನು ರೂಲ್ಸ್ ಇಲ್ಲ. ಪ್ರಾಬ್ಲಮ್ ಚೇಂಜ್ ಆದಾಗ ಬೇರೆ ಬರುತ್ತೆ. ಯಾವಾಗ್ಲೂ ಆಮೇಲೆ ಎ ಅಂದ್ರೆ 1 1 ಅಂತ ತಿಳ್ಕೊಂಡ್ಬಿಟ್ಟಿರಾ. ಇಲ್ಲಿ ಎಮ್ ಸ್ಕ್ವೇರ್ ಕೋಎಫಿಷಿಯಂಟ್ 1 ಇತ್ತು, 1 ಬರ್ದಿದ್ದೀನಿ. ಕೆಲವು ಪ್ರಾಬ್ಲಮ್ ಅಲ್ಲಿ ಬೇರೆ ಬೇರೆ ಬರುತ್ತೆ. ಓಕೆ, ಈಗ ನೋಡಿ ಮೈನಸ್ ಇಂಟು ಮೈನಸ್. ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಇದು ಪ್ಲಸ್ ಆಗುತ್ತೆ. ಪ್ಲಸ್ 2 ಪ್ಲಸ್ ಆರ್ ಮೈನಸ್ ಹಂಗೆ ಬರ್ಕೊಂಡೆ. ಮೈನಸ್ 2 ಸ್ಕ್ವೇರ್ ಅಂದ್ರೆ ಪ್ಲಸ್ 4 ಆಗುತ್ತೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಗೊತ್ತಿರಬೇಕು. ಇಲ್ಲಿ ಮೈನಸ್ 2 ಟೈಮ್ ನೋಡಿ, 4ಗೂ ಮೈನಸ್ ಇದೆ, 2ಗೂ ಮೈನಸ್ ಇದೆ. ಈಗ ಮೈನಸ್ 2 ಟೈಮ್ಸ್ ಇತ್ತು ಅಂದ್ರೆ ಮಸ್ಟ್ ಅನ್ಸುಟ್ಟು ಮೈನಸ್ ಇಂಟು ಮೈನಸ್ ಏನಾಗಿರುತ್ತೆ? ಪ್ಲಸ್ ಆಗಿರುತ್ತೆ. ಅದು ಇಂಪಾರ್ಟೆಂಟು. ಮೈನಸ್ 2 ಟೈಮ್ ಇದೆ, ಮೈನಸ್ ಟು ಮೈನಸ್ ಏನಾಗುತ್ತೆ? ಪ್ಲಸ್. ಮೈನಸ್ 3 ಟೈಮ್ ಇದ್ದಾಗ ಮೈನಸ್ ಆಗುತ್ತೆ. ಮೈನಸ್ 1 ಟೈಮ್ ಇದ್ದಾಗಲೂ ಮೈನಸ್ ಆಗುತ್ತೆ. ಮೈನಸ್ ನೋಡಿ, ಈಗ 4ಗೂ ಮೈನಸ್ ಇದೆ, 2ಗೂ ಮೈನಸ್ ಇದೆ. ಮೈನಸ್ 2 ಟೈಮ್ ಇರೋದ್ರಿಂದ ಇದ್ರ ಪ್ರಾಡಕ್ಟ್ ಅಂದ್ರೆ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಮಸ್ಟ್ ಅನ್ಸುಟ್ಟು ಪ್ಲಸ್ ಬಂದೇ ಬರುತ್ತೆ. ಈಗ ನಂಬರ್ ಮಲ್ಟಿಪ್ಲೈ ಮಾಡಿ, ಸೈನ್ ಮಲ್ಟಿಪ್ಲಿಕೇಶನ್ ಆಯ್ತು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. ಈಗ ನಂಬರ್ಸ್ 4 1 4 4 2 8 ಓವರಾಲ್ ಡಿವೈಡ್ ಬೈ 2 1 2. ಈಗ ನೆಕ್ಸ್ಟ್ 2 ಪ್ಲಸ್ ಆರ್ ಮೈನಸ್ 4 ಪ್ಲಸ್ 8 ಎಷ್ಟಾಯ್ತು? 12 ಡಿವೈಡ್ ಬೈ 2. 12 ಡಿವೈಡ್ ಬೈ, ಈಗ ಇಷ್ಟು ಬಂದಿದೆ. ಈಗ 12 ಇಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. 12 ಬಂದಿದೆಯಲ್ಲ, 12 ಇಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್. 12 ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಬಟ್ ಈ 12 ನ ನಾವು ಯು ಶುಡ್ ರೈಟ್ ಇಟ್ ಆಸ್ 4 into 3 ಅಂತ ಬರಿಬಹುದು. ತಾನೆ? 4 3 12. ಅಟ್ಲೀಸ್ಟ್ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಬರಂಗಿದ್ರೆ ಈ ನಂಬರ್ ಇಂದ ವಿ ಹ್ಯಾವ್ ಟು ಸ್ಪ್ಲಿಟ್ ಇಟ್. ಓಕೆ, ಒಂದು ಪರ್ಫೆಕ್ಟ್ 12 ನ 4 3 ಅಂತ ಬರ್ಕೊಂಡ್ರೆ 4 ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ. ಈ ಕೊಟ್ಟಿರೋ ಬಂದಿರೋ ನಂಬರ್ ಪರ್ಫೆಕ್ಟ್ ಸ್ಕ್ವೇರ್ ಆಗಿಲ್ಲ ಅಂದ್ರೆ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಬರೆದಾಗ ಯಾವ್ದಾದ್ರು ಒಂದು ಪರ್ಫೆಕ್ಟ್ ಸ್ಕ್ವೇರ್ ಬರಂಗಿದ್ರೆ ಯು ಶುಡ್ ರೈಟ್ ಇಟ್. ಬರ್ಲಿಲ್ಲ ಅಂದ್ರೆ ಆಸ್ ಇಟ್ ಇಸ್ ಅಷ್ಟಕ್ಕೆ ಸ್ಟಾಪ್ ಮಾಡಿ. ಓಕೆ, ಈಗ ಬರ್ತಾ ಇದೆ 12 ನ 4 into 3 ಅಂತ ಬರಿಬಹುದು. 2 ಆಯ್ತು. 4 3 ಅಂತ ಬರ್ಕೊಂಡೆ. ಈ ಡಿನಾಮಿನೇಟರ್ 2 ಆಸ್ ಇಟ್ ಇಸ್ ಹಂಗೆ ಬರ್ಕೊಂಡು 2 ಪ್ಲಸ್ ಆರ್ ಮೈನಸ್ ರೂಟ್ 4. ರೂಟಿಂದ ಆಚೆ ಬಂದ್ರೆ ಎಷ್ಟಾಗುತ್ತೆ? ರೂಟ್ 4 ಆಗುತ್ತೆ. ರೂಟಿಂದ ಆಚೆ ಬಂದ್ರೆ 2 ಆಗುತ್ತಾ? ಸ್ಕ್ವೇರ್ ಆಫ್ 4 ಅಂದ್ರೆ 2 ಆಯ್ತು. ಇನ್ನೇನು ಉಳ್ಕೊಂತು? ರೂಟ್ ಒಳಗೆ ಜಸ್ಟ್ 3 ಉಳ್ಕೊಂತು. ಓವರಾಲ್ ಡಿವೈಡ್ ಬೈ 2. ಈಗ 2 ಪ್ಲಸ್ ಆರ್ ಮೈನಸ್ 2 ರೂಟ್ 3 ಇದೆಯಲ್ಲ, ಈ ಎರಡರಿಗೂ 2 ಕಾಮನ್ ತಗೊಬೋದಾ? ವಿ ಶುಡ್ ಟೇಕ್ ಇಟ್ ಆಸ್ 2 as ಕಾಮನ್. 2 ಕಾಮನ್ ತಗೊಂಡ್ರೆ ಏನ್ ಹೇಳ್ಕೊಳ್ತೀವಿ? 1 ಪ್ಲಸ್ ಆರ್ ಮೈನಸ್ ರೂಟ್ 3 ಡಿವೈಡ್ ಬೈ 2. 2 2 ಗೆಟ್ಸ್ ಕ್ಯಾನ್ಸಲ್ ಆಯ್ತು. 2 2 ಗೆಟ್ಸ್ ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ಫೈನಲ್ ಆಗಿ ಏನ್ ಹೇಳ್ಕೊಳ್ಳುತ್ತೆ ನಮ್ಗೆ ಅಂದ್ರೆ 1 ಪ್ಲಸ್ ಆರ್ ಮೈನಸ್ 3 ಆಗುತ್ತೆ. ಎಮ್ ಈಸ್ ಈಕ್ವಲ್ ಟು ಅಂದ್ರೆ ಎಮ್ ಈಸ್ ಈಕ್ವಲ್ ಟು 1 ಟೈಮ್ ಪ್ಲಸ್ ಇರೋ ತಗೊಳ್ಳಿ 1 ಪ್ಲಸ್ ರೂಟ್ 3
ಇನ್ನೊಂದು ಟೈಮ್ ಮೈನಸ್ ಇರುತ್ತಳಿ 1 ಮೈನಸ್ ರೂಟ್ 3. ದಿಸ್ ಆರ್ ದ 2 ರೂಟ್ಸ್ ಆಫ್ ದ ಗಿವನ್ ಕ್ವಾಡ್ರಾಟಿಕ್ ಈಕ್ವೇಶನ್. ಇವೆರಡನ್ನ ಕೊಟ್ಟಿರೋ ಕ್ವಾಡ್ರಾಟಿಕ್ ಈಕ್ವೇಶನ್ಗೆ 2 ರೂಟ್ಸ್ ಅಂತ ಹೇಳ್ಬೋದು. ಓಕೆ, ಈಗ ನಿಮ್ಗೆ ಈಸಿಲಿ ಗೊತ್ತಾಯ್ತು ಹೌ ಟು ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ. ಈಗ ನಿಮಗೆ ಗೊತ್ತಿರೋ ಪ್ರಕಾರ ನಾವು ಕ್ವಾಡ್ರಾಟಿಕ್ ಈಕ್ವೇಶನ್ ನ ಐದರ್ ಫ್ಯಾಕ್ಟರೈಸೇಷನ್ ಮೆಥಡ್ ಆರ್ ಫಾರ್ಮುಲಾ ಮೆಥಡ್ ಮಾಡಿದಾಗ 2 ರೂಟ್ಸ್ ಬರ್ತಿದೆ. ಕರೆಕ್ಟಾ? 2 ರೂಟ್ಸ್ ಬರ್ತಿದೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಈಗ x² + 4x + 4 = 0 ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಇದೆ. ಇದನ್ನ ಫ್ಯಾಕ್ಟರೈಸೇಷನ್ ಮಾಡಿ ಅಥವಾ ಫಾರ್ಮುಲಾ ಮೆಥಡ್ ಮಾಡಿ x = -2 x = -2 ಅಂತ ಬರುತ್ತೆ 2 ರೂಟ್ಸ್. ಓಕೆ, ಫ್ಯಾಕ್ಟರೈಸೇಷನ್ ಆರ್ ಫಾರ್ಮುಲಾ ಮೆಥಡ್. ಈ ರೀತಿ ರೂಟ್ಸ್ ಗಳು ಬರ್ತಿದಾವಲ್ಲ, ಈ ರೂಟ್ಸ್ ನೋಡಿ ಫಾರ್ ಎಕ್ಸಾಂಪಲ್ x² + 4x + 4 ಇದೆಯಲ್ವಾ, ಇದನ್ನ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲೇ ಮಾಡ್ತೀನಿ. ಏನಾಗುತ್ತೆ ಫ್ಯಾಕ್ಟರೈಸೇಷನ್ ಮೆಥಡ್ ಆಲ್ರೆಡಿ ನಿಮ್ಗೆ ಗೊತ್ತು. ಮಲ್ಟಿಪ್ಲೈ ಮಾಡಿ 4x ಬರಬೇಕು, ಆಡ್ ಮಾಡಿ 4 ಆಗಬೇಕು. x² 2x + 2x + 4 = 0. ನೋಡಿ x ಕಾಮ ತಗೊಂಡ್ರೆ x + 2 + 2 ಕಾಮ ತಗೊಂಡ್ರೆ x + 2 ಹೇಳಿದೆ ತಾನೆ. -2 - 2 ಬರುತ್ತೆ ಅಂತ ನೋಡಿ, ಬರುತ್ತೆ. x + 2 ಈ ಕಡೆ ಬಂತು ಅಂದ್ರೆ -2 x = -2. ಇಲ್ಲಿ 2 ರೂಟ್ಸ್ ಬಂದಿದೆ ಈ ಕ್ವಾಡ್ರಾಟಿಕ್ ಈಕ್ವೇಶನ್ಗೆ. ಈ 2 ರೂಟ್ಸ್ ಬಂದಿದೆ ತಾನೆ. x = -2 x = -2. ಕೊಟ್ಟಿರೋ ಕ್ವಾಡ್ರಾಟಿಕ್ ಈಕ್ವೇಶನ್ ಯಾವುದು? x² + 4x + 4. ಈ ಕ್ವಾಡ್ರಾಟಿಕ್ ಈಕ್ವೇಶನ್ಗೆ 2 ರೂಟ್ಸ್ ಬಂದಿದೆ. 2 ರೂಟ್ಸ್ ಏನಾಗ್ತಾ ಇದೆ ನೋಡಿ, ಈಕ್ವಲ್ ಆಗ್ತಿದೆ. ಈಗ ಈ ರೂಟ್ಸ್ ನೇಚರ್ ಆಫ್ ದ ರೂಟ್ಸ್ ಅಂತ ಹೇಳ್ತೀವಿ. ಈ ತರ ರೂಟ್ಸ್ ಈಕ್ವಲ್ ಬರ್ತಾ ಇದೆ ತಾನೆ, 2 ರೂಟ್ಸ್ ಈಕ್ವಲ್ ಆಗ್ತಾರೆ. ಇದನ್ನ ನೇಚರ್ ಆಫ್ ದ ರೂಟ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ನೇಚರ್ ಆಫ್ ದ ರೂಟ್ಸ್. ರೂಟ್ಸ್ ಏನ್ ಬರ್ತವೆ ಅನ್ನೋದು ನೇಚರ್, ಯಾವ ರೀತಿ ಬರ್ತವೆ ಅನ್ನೋದು. ಇಲ್ಲಿ ರೂಟ್ಸ್ ಕೆಲವು ಈಕ್ವಲ್ ಬರ್ತವೆ. ಈಗ ಪ್ರೀವಿಯಸ್ ಯಾವ್ದೋ ಮಾಡಿದೆ x² - 7x + 12 ಮಾಡಿದಾಗ ಯಾವ್ದು x = 4 3 ಅಂತ ಏನೋ ಬಂದಿತ್ತು ಅನ್ಸುತ್ತೆ. ಇಲ್ಲಿ ರೂಟ್ಸ್ ಏನಾಯ್ತು? ಈಕ್ವಲ್ ಇಲ್ಲ. 4 3 ಬಂತು ಈಕ್ವಲ್ ಆಗತ್ತೆ. ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಫಾರ್ಮುಲಾ ಕ್ವಾಡ್ರಾಟಿಕ್ ಈಕ್ವೇಶನ್ ಸಾಲ್ವ್ ಮಾಡಿರ್ತೀರ, ರೂಟ್ ಹಿಂಗ್ ಬಂದು x = 4 x = 3 ಅಂತ ಬಂತು ಅಂತ ಅನ್ಕೊಳ್ಳಿ. ಈಗ ನೋಡಿ ಇದಕ್ಕೆ ರೂಟ್ 1 4 ಬಂದಿದೆ, 3 ಬಂದಿದೆ. ಇವೆರಡು ಈಕ್ವಲ್ ರೂಟ್ಸ್? ಈಕ್ವಲ್ ಅಲ್ಲ. ಅಂದ್ರೆ ರೂಟ್ಸ್ ಈಕ್ವಲ್ ಬರ್ತಿಲ್ಲ ಅಂದ್ರೆ ಡಿಸ್ಟಿಂಕ್ಟ್ ರೂಟ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಡಿಸ್ಟಿಂಕ್ಟ್ ಮೀನ್ಸ್ ಡಿಫರೆಂಟ್, ಬೇರೆ ಬೇರೆ ರೂಟ್ಸ್ ಬರ್ತಿದೆ ಅಂತ. ಕೆಲವು ಟೈಮು ನಿಮ್ಗೆ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಆಗಲ್ಲ. ರೂಟ್ ಒಳಗಡೆ ಈಗ ಫಾರ್ ಎಕ್ಸಾಂಪಲ್ 2 + -, -2 ಏನೋ ಈ ರೀತಿ ಬಂತು ಅಂತ ಅನ್ಕೊಳ್ಳಿ. ಏನೋ ಎಲ್ಲ ಸಾಲ್ವ್ ಮಾಡಿದ್ರೆ ಈ ರೀತಿ ಬಂತು ಅಂದಾಗ ರೂಟ್ ಒಳಗಡೆ ನೆಗೆಟಿವ್ ನಂಬರ್ ಬಂತು ತಾನೆ. ಈ ರೀತಿ ರೂಟ್ಸ್ ಇದೆ, ನಾವು ಇದನ್ನ ಇಮ್ಯಾಜಿನರಿ ರೂಟ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಇಮ್ಯಾಜಿನರಿ ರೂಟ್ಸ್. ಈಗ ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಇತ್ತು, ಆ ಕ್ವಾಡ್ರಾಟಿಕ್ ಈಕ್ವೇಶನ್ ಸಾಲ್ವ್ ಮಾಡಿದಾಗ ಬರೋ 2 ರೂಟ್ಸ್ 2 ಈಕ್ವಲ್ ಇತ್ತು ಅಂದ್ರೆ ರೂಟ್ಸ್ ಆರ್ ಈಕ್ವಲ್ ಅಂತ ಹೇಳ್ತೀವಿ. ಕ್ವಾಡ್ರಾಟಿಕ್ ಈಕ್ವೇಶನ್ ಇತ್ತು, ಅವೆರಡು ಸಾಲ್ವ್ ಮಾಡಿದ್ರಿ, 2 ರೂಟ್ ಡಿಫ್ರೆಂಟ್ ಬಂತು, ಅವನ್ನ ಡಿಸ್ಟಿಂಕ್ಟ್ ರೂಟ್ಸ್ ಅಂತೀವಿ. ಕೆಲವು ಟೈಮು ವಿತಿನ್ ರೂಟ್ ಒಳಗೆ ಕೆಲವು ಪ್ರೈಮ್ ನಂಬರ್ ಇದ್ದು ನೆಗೆಟಿವ್ ಬಂದ್ಬಿಡ್ತು ಅಂದ್ರೆ ಅವನ ಇಮ್ಯಾಜಿನರಿ ರೂಟ್ಸ್. ಅಂದ್ರೆ ಮತ್ತೆ ಫರ್ದರ್ ಏನು ನಾವು ಮಾಡಕ್ ಆಗಲ್ಲ. ನೆಗೆಟಿವ್ ನಂಬರ್ ಬಂತು ಅಂದ್ರೆ ರೂಟ್ ಒಳಗಡೆ ಫರ್ದರ್ ಏನು ಮಾಡಕ್ ಆಗಲ್ಲ. ಅವನ್ನ ನಾವು ಇಮ್ಯಾಜಿನರಿ ರೂಟ್ಸ್ ಅಥವಾ ನೋ ರಿಯಲ್ ರೂಟ್ಸ್ ಅಂತ ಹೇಳ್ತೀವಿ. ಈಗ ಬಂದಿರೋ ನಂಬರ್ ನೋಡಿ -2 ಇವೆಲ್ಲರೂ ಎಂತ ನಂಬರ್ ಆಗ್ತವೆ? ರಿಯಲ್ ನಂಬರ್ಸ್ ಆಗ್ತವೆ. ಎಂತ ನಂಬರ್ಸ್ ಆಗ್ತವೆ? ರಿಯಲ್ ನಂಬರ್ಸ್. ಇದು ರಿಯಲ್ ನಂಬರ್ಸ್ ಆಗ್ತವೆ. ಬಟ್ ಇದು ರಿಯಲ್ ನಂಬರ್ ಆಗಲ್ಲ. ಸರ್ ಪ್ರೀವಿಯಸ್ ಮಾಡಿದ್ವಲ್ಲ ಯಾವ್ದು 1 + √3 1 - √3. ಇವು √3 ಅನ್ನೋದು ಎಂತ ನಂಬರ್? ನಮಗೆ ಗೊತ್ತು, ಇರಾಷನಲ್ ನಂಬರ್. ಇವೆರಡು ಇರಾಷನಲ್ ನಂಬರ್ ಆಗ್ತವೆ. ಇರಾಷನಲ್ ನಂಬರ್ ಇಸ್ ಆಲ್ಸೋ ರಿಯಲ್ ನಂಬರ್ಸ್. ಇರಾಷನಲ್ ನಂಬರ್ ಆಲ್ಸೋ ರಿಯಲ್ ನಂಬರ್ಸ್. ಹಾಗಾದ್ರೆ ಇವು ರಿಯಲ್ ನಂಬರ್ಸ್ ಆಗ್ತವೆ. ಬಟ್ ರೂಟ್ ಏನಾಗಿದೆ? 1 + √3 1 - √3 ಡಿಸ್ಟಿಂಕ್ಟ್ ಏನಾಗ್ತವೆ? ಡಿಸ್ಟಿಂಕ್ಟ್ ಆಗ್ತವೆ. ಇವನ್ನ ನಾವು ನೇಚರ್ ಆಫ್ ದ ರೂಟ್ಸ್ ಅಲ್ಲಿ ಹೇಳ್ತೀವಿ. ಓಕೆ, ರೂಟ್ಸ್ ಏನೇನು ಬರುತ್ತೆ ಅಂತ. ಅದಕ್ಕೆ ಇದೊಂದು ಇಂಪಾರ್ಟೆಂಟ್ ಥಿಂಗು. ಇದು ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ನೇಚರ್ ಆಫ್ ದ ರೂಟ್ಸ್. ಈಗ ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಇದೆ, ಇದೇ ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಅನ್ಕೊಳ್ಳಿ. ಇದಕ್ಕೆ ಫೈಂಡ್ ದ ನೇಚರ್ ಆಫ್ ದ ರೂಟ್ಸ್ ಅಂತ ಕೇಳಿದ್ರು. ಏನ್ ಕೇಳಿದ್ರು? ಯು ಹ್ಯಾವ್ ಟು ಫೈಂಡ್ ದ ನೇಚರ್ ಆಫ್ ದ ರೂಟ್ಸ್. ನೇಚರ್ ಆಫ್ ದ ರೂಟ್ಸ್ ಕಂಡುಹಿಡಿಬೇಕು ಅಂದ್ರೆ ನೀವು ಮತ್ತೆ ಫ್ಯಾಕ್ಟರೈಸೇಷನ್ ಮಾಡಿ 2 ರೂಟ್ ಬರ್ಕೊಂಡು 2 ರೂಟ್ ನ ಬಂದಾಗ ಫ್ಯಾಕ್ಟರೈಸೇಷನ್ ಮಾಡಾದ್ಮೇಲೆ 2 ರೂಟ್ಸ್ ಬರ್ತವೆ. x = 4 x = 3. ಸರ್ ನೇಚರ್ ಆಫ್ ದ ರೂಟ್ಸ್ ಏನಾಗಿದೆ ಸರ್? ಇವೆರಡು ಡಿಫರೆಂಟ್ ಇದೆ, ಡಿಸ್ಟಿಂಕ್ಟ್ ಇದೆ, ರಿಯಲ್ ಅಂಡ್ ಡಿಸ್ಟಿಂಕ್ಟ್ ಅಂತ ಬರೀತೀನಿ ಅಂತ ಹೇಳ್ತೀರಾ. ಯಾವಾಗ ಫ್ಯಾಕ್ಟರೈಸೇಷನ್ ಮಾಡಿ ಅಥವಾ ಫಾರ್ಮುಲಾ ಮೆಥಡ್ ಮಾಡಿ. ಅಷ್ಟೆಲ್ಲ ಮಾಡೋದ್ರ ಬದಲು ನೇಚರ್ ಆಫ್ ದ ರೂಟ್ಸ್ ಕಂಡುಹಿಡಿಯಕ್ಕೆ, ನೇಚರ್ ಆಫ್ ದ ರೂಟ್ಸ್ ಕಂಡುಹಿಡಿಯಕ್ಕೆ ಇದು ಇಂಪಾರ್ಟೆಂಟ್. ನೇಚರ್ ಆಫ್ ದ ರೂಟ್ಸ್ ಕಂಡುಹಿಡಿಯಕ್ಕೆ ಒಂದು ಇಂಪಾರ್ಟೆಂಟ್ ಫಾರ್ಮುಲಾ ಅಥವಾ ರಿಲೇಷನ್ ಇದೆ. ದಟ್ ಈಸ್ b² - 4ac. ನೇಚರ್ ಆಫ್ ದ ರೂಟ್ಸ್ ಡಿಪೆಂಡ್ಸ್ ಆನ್ b² - 4ac. b² ಅಂದ್ರೆ ಗೊತ್ತು ನಿಮ್ಗೆ. b ಅಂದ್ರೆ ಏನು? ಇದು b ಅಂದ್ರೆ ಕೋಎಫಿಷಿಯಂಟ್ ಆಫ್ x. ಓಕೆ, a ಅಂದ್ರೆ ಗೊತ್ತು, ಕೋಎಫಿಷಿಯಂಟ್ ಆಫ್ x². c ಅಂದ್ರೆ ಕಾನ್ಸ್ಟೆಂಟ್.
nature of the roots depends on b square minus 4ac. This is called the discriminant of the quadratic equation. ಇದೇನಂತ ಕರಿತೀವಿ ಅಂದ್ರೆ discriminant of the quadratic equation ಅಂತ ಹೇಳ್ತೀವಿ. Nature of the roots depends on b square minus 4ac. This is called the discriminant of the quadratic equation. ನಿಮ್ಗೆ ಎಕ್ಸಾಮ್ ಅಲ್ಲಿ ರೈಟ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಡೈರೆಕ್ಟ್ ಆಗಿ ಕೇಳ್ಬೋದು. ರೈಟ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಡೈರೆಕ್ಟ್ ಆಗಿ ಕೇಳ್ಬೋದು. ಆಗ ಯು ಶುಡ್ ರೈಟ್ ಬಿ ಸ್ಕ್ವೇರ್ ಮೈನಸ್ 4ac. ಓಕೆ, ಈಗ ಬೈ ಯೂಸಿಂಗ್ ದಿಸ್ ಡಿಸ್ಕ್ರಿಮಿನೆಂಟ್ ಯು ಹ್ಯಾವ್ ಟು ಫೈಂಡ್ ಔಟ್ ದ ನೇಚರ್ ಆಫ್ ದ ರೂಟ್ಸ್. ಹಾಗಾದ್ರೆ ಏನು, ಈ ಬಿ ಸ್ಕ್ವೇರ್ ಮೈನಸ್ 4ac ನ ಜನರಲ್ ಆಗಿ ಡೆಲ್ಟಾ ಅಂತ ಹೇಳ್ತೀವಿ. ಇದನ್ನ ಈ ಸಿಂಬಲ್ ಹಾಕಿದ್ರೆ ಡೆಲ್ಟಾ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಡೆಲ್ಟಾ ಅಂತ ಹೇಳ್ತೀವಿ. ಓಲ್ಡ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದನ್ನ ಪ್ರೊವೈಡ್ ಮಾಡಿದ್ರೆ ಈ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದಿಲ್ಲ. ಈಗ ಫಸ್ಟ್ ಈಗ ನೇಚರ್ ಆಫ್ ದ ರೂಟ್ಸ್ ಹೇಳ್ಬೇಕಂದ್ರೆ ಬಿ ಸ್ಕ್ವೇರ್ ಮೈನಸ್ 4ac ತಾನೆ. ಈ ಡೆಲ್ಟಾ ಅನ್ನೋದು ಅಥವಾ ಬಿ ಸ್ಕ್ವೇರ್ ಮೈನಸ್ 4ac ಅನ್ನೋದು ನಿಮ್ಗೆ ಈಕ್ವಲ್ ಟು 0 ಬಂದ್ಬಿಟ್ರೆ ಏನ್ ಬಂದ್ರೆ ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಈಕ್ವಲ್ ಟು 0 ಅಂದ್ರೆ ಏನ್ ಮೀನಿಂಗ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4 ಈಕ್ವಲ್ ಟು 0 ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಇದೆ. ಇದಕ್ಕೆ ನೇಚರ್ ಆಫ್ ದ ರೂಟ್ಸ್ ಕಂಡಿಡಿ ಅಂತ ಹೇಳಿದ್ ನಾನು. ಎ ಅಂದ್ರೆ ಎಷ್ಟು 1, ಬಿ ಅಂದ್ರೆ ಎಷ್ಟು 4, ಸಿ ಅಂದ್ರೆ ಎಷ್ಟು 4. ಈ ಬಿ ಸ್ಕ್ವೇರ್ ಮೈನಸ್ 4ac ಅಪ್ಲೈ ಮಾಡಿ. ಬಿ ಅಂದ್ರೆ ಎಷ್ಟಿದೆಯಪ್ಪ 4 ಸ್ಕ್ವೇರ್, ಬಿ ಅಂದ್ರೆ 4 ಸ್ಕ್ವೇರ್ ಆಯ್ತು. ಮೈನಸ್ ಹಂಗೆ ಬರ್ಕೊಂಡೆ, 4 ಹಂಗೆ ಬರ್ಕೊಂಡೆ. ಎ ಅಂದ್ರೆ ಎಷ್ಟು 1, ಸಿ ಅಂದ್ರೆ ಎಷ್ಟು 4 ಸ್ಕ್ವೇರ್ ಅಂದ್ರೆ ಎಷ್ಟು 16. ನೋಡಿ 3 ಮಲ್ಟಿಪ್ಲೈ ಮಾಡಿ 4 1 4 4 4 16. 16 ಮೈನಸ್ 16 ಅಂದ್ರೆ ಎಷ್ಟು ಬಂತು 0 ಬಂತು. ಅಂದ್ರೆ ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0 ಅಥವಾ ಡೆಲ್ಟಾ ಇಸ್ ಈಕ್ವಲ್ ಟು 0 ಡೆಲ್ಟಾ ಅಂತ ಹೇಳ್ತೀವಿ. ಈಗ ನೇಚರ್ ಆಫ್ ದ ರೂಟ್ಸ್ ಏನಾಗಿರುತ್ತೆ ಅಂದ್ರೆ, ನೇಚರ್ ಆಫ್ ದ ರೂಟ್ಸ್ ಇದನ್ನ ಡಿಸ್ಕ್ರಿಮಿನೆಂಟ್ ಅಂತ ಹೇಳ್ತೀವಿ. ಡಿಸ್ಕ್ರಿಮಿನೆಂಟ್ ಅಂದ್ರೆ ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0 ಅಥವಾ ಡೆಲ್ಟಾ ಈಕ್ವಲ್ ಟು 0 ಬಂತು ಅಂದ್ರೆ ನೇಚರ್ ಆಫ್ ದ ರೂಟ್ಸ್. ಇದಕ್ಕೆ ನಾನು ಆಲ್ರೆಡಿ ರೂಟ್ಸ್ ಏನ್ ಬರುತ್ತೆ ಅಂತ ಹೇಳಿದೆ, ನಮಗೆ ಈಕ್ವಲ್ ಬರ್ತಿತ್ತು ತಾನೆ, ಎಕ್ಸ್ ಇಸ್ ಈಕ್ವಲ್ ಟು -2 ಅದನ್ನ ಫಾರ್ಮುಲಾ ಮಾಡಿ ಫ್ಯಾಕ್ಟರೈಸೇಷನ್ ಮಾಡಿ ಎಕ್ಸ್ ಇಸ್ ಈಕ್ವಲ್ ಟು -2 ಮಾಡೋ ಬದಲು ಜಸ್ಟ್ ಇದು ರಿಲೇಷನ್ ಯೂಸ್ ಮಾಡಿದ್ರೆ ಬಿ ಸ್ಕ್ವೇರ್ ಮೈನಸ್ 4ac ನ ಅದೇನಾದ್ರೂ ಈಕ್ವಲ್ ಟು 0 ಬಂತು ಅಂದ್ರೆ ಬಿ ಸ್ಕ್ವೇರ್ ಮೈನಸ್ 4ac ಗೆ ನೀವು ಕೊಟ್ಟರೆ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ಇರ್ತಕ್ಕಂಥ ಎ ಬಿ ಸಿ ನ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಅದು ಈಕ್ವಲ್ ಟು 0 ಬಂತು ಅಂದ್ರೆ ನೇಚರ್ ಆಫ್ ದ ರೂಟ್ಸ್ ಏನಾಗಿರುತ್ತೆ ಅಂದ್ರೆ ರಿಯಲ್ ಅಂಡ್ ಈಕ್ವಲ್. ರಿಯಲ್ ಅಂದ್ರೆ ರಿಯಲ್ ನಂಬರ್ಸ್ ಆಗಿರ್ತವೆ ಅಂತ. ಏನಾಗಿರ್ತವೆ? ರಿಯಲ್ ನಂಬರ್ಸ್ ಆಗಿರ್ತವೆ ಅಂತ. ಇನ್ ಕೇಸ್ ಬಿ ಸ್ಕ್ವೇರ್ ಮೈನಸ್ 4ac ಗ್ರೇಟರ್ ದ್ಯಾನ್ 0 ಅಥವಾ ಡೆಲ್ಟಾ ಗ್ರೇಟರ್ ದ್ಯಾನ್ ಅಂದ್ರೆ ಬಿ ಸ್ಕ್ವೇರ್ ಮೈನಸ್ 4ac ಗ್ರೇಟರ್ ದ್ಯಾನ್ 0 ಅಂದ್ರೆ ಮಸ್ಟ್ ಅಂಡ್ ಶುಡ್ ಪಾಸಿಟಿವ್ ಬಂತು ಅಂದ್ರೆ, ಬಿ ಸ್ಕ್ವೇರ್ ಮೈನಸ್ 4ac ಗ್ರೇಟರ್ ದ್ಯಾನ್ 0 ಅಂದ್ರೆ ಬಿ ಸ್ಕ್ವೇರ್ ಮೈನಸ್ 4ac ಮಾಡಿದಾಗ ಪಾಸಿಟಿವ್ ಬಂತು ಅಂದ್ರೆ ಅದಕ್ಕೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡ್ರಿ. ಈಗ ಜಸ್ಟ್ ಮಾಡಿರೋನೆ ತೋರಿಸ್ತಾ ಇದ್ದೀನಿ. ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 12 ಈಕ್ವಲ್ ಟು 0. ಇದಕ್ಕೆ ಬಿ ಸ್ಕ್ವೇರ್ ಮೈನಸ್ 4ac ಅಪ್ಲೈ ಮಾಡ್ತಿದ್ದೀನಿ. ಬಿ ಅಂದ್ರೆ ಎಷ್ಟು -7 ಹೋಲ್ ಸ್ಕ್ವೇರ್ 4, ಎ ಅಂದ್ರೆ ಎಷ್ಟು 1, ಸಿ ಅಂದ್ರೆ ಎಷ್ಟು 12. -7 ಸ್ಕ್ವೇರ್ ಅಂದ್ರೆ 49, 4 1 4 4 12 48. 49 ಅಲ್ಲಿ 48 ಹೋಯ್ತು ಅಂದ್ರೆ 1 ಬಂತು. ಇಲ್ಲಿ 0 ಬರಲಿಲ್ಲ 1 ಬರ್ತಿದೆ ಅಂದ್ರೆ ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಗ್ರೇಟರ್ ದನ್ 0. 0 ಗಿಂತ ಜಾಸ್ತಿ ತಾನೆ, +1 ಬಂದಿರೋದಿಲ್ಲ, -1 ಅಲ್ಲ +1 ಬಿ ಸ್ಕ್ವೇರ್ ಮೈನಸ್ 4ac ಗಿಂತ ಜಾಸ್ತಿ ಈಕ್ವಲ್ ಗ್ರೇಟರ್ ದಾನ್ 0 ಅಂತ ಹೇಳ್ತಿದ್ದೀನಿ. ಅಂದ್ರೆ ಇದು ಬಿ ಸ್ಕ್ವೇರ್ ಮೈನಸ್ 4ac ಇಂದ ಎಷ್ಟು ಬರ್ತಾ ಇದೆ 1 ಅನ್ನೋದು ಗ್ರೇಟರ್ ದ್ಯಾನ್ 0. 0 ಗಿಂತ ಜಾಸ್ತಿ ಬಂದಿತ್ತಾನೆ, ಪಾಸಿಟಿವ್ ವ್ಯಾಲ್ಯೂ ಬಂದಿದೆ. ಹಿಂಗಿದ್ದಾಗ ರೂಟ್ಸ್ ಏನಾಗಿರುತ್ತೆ ಅಂದ್ರೆ ರಿಯಲ್ ನಂಬರ್ಸೇ ಬರ್ತವೆ ಬಟ್ ಡಿಸ್ಟಿಂಕ್ಟ್ ಆಗ್ತವೆ. ಡಿಸ್ಟಿಂಕ್ಟ್ ಅಂದ್ರೆ ಬೇರೆ ಬೇರೆ 2 ರೂಟ್ ಬರ್ತವೆ. ಇದಕ್ಕೆ ಏನ್ ಬಂದಿತ್ತು, ಒಂದು ರೂಟ್ ಎಕ್ಸ್ ಇಸ್ ಈಕ್ವಲ್ ಟು 4 ಬಂದಿತ್ತು, ಇನ್ನೊಂದು ಎಕ್ಸ್ ಇಸ್ ಈಕ್ವಲ್ ಟು 3 ಬಂದಿತ್ತು. ಇಲ್ಲಿ ಮಾಡಿದ್ವಲ್ಲ ಇದಕ್ಕೆ ಒಂದು ಎಕ್ಸಾಂಪಲ್ ತಗೊಂಡಲ್ಲ, ಅದಕ್ಕೆ ಎರಡಕ್ಕೂ ಏನ್ ಬಂದಿತ್ತು ರೂಟು ಎಕ್ಸ್ ಇಸ್ ಈಕ್ವಲ್ ಟು -2 ಸೇಮ್ ಬಂದಿತ್ತು ತಾನೆ. ಹಂಗೆ ಈಗ ಲಾಸ್ಟ್ ಕೇಸು ಬಿ ಸ್ಕ್ವೇರ್ ಮೈನಸ್ 4ac ಲೆಸ್ ದ್ಯಾನ್ 0 ಡೆಲ್ಟಾ ಇಸ್ ಲೆಸ್ ದ್ಯಾನ್ 0 ಮೀನ್ಸ್ ನೆಗೆಟಿವ್ ಬಂದ್ಬಿಟ್ರೆ, ಏನ್ ಬಂದ್ಬಿಟ್ರೆ ನೆಗೆಟಿವ್ ಬಂದ್ಬಿಟ್ರೆ ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6 ಈಕ್ವಲ್ ಟು 0. ಇದು ಬರುತ್ತಾ ಚೆಕ್ ಮಾಡ್ಕೊಬೇಕು ನಾವು. 7 ತಗೋಣ. ಓಕೆ, ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 7 ಈಕ್ವಲ್ ಟು 0 ತಗೊಂಡು ನೋಡೋಣ. ಬಿ ಸ್ಕ್ವೇರ್ ಮೈನಸ್ 4ac, ಬಿ ಅಂದ್ರೆ ಎಷ್ಟಿದೆಯಪ್ಪ -5 ಸ್ಕ್ವೇರ್ 4, ಎ ಅಂದ್ರೆ ಎಷ್ಟು 1, ಸಿ ಅಂದ್ರೆ ಎಷ್ಟು 7. -5 ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು, ಇದು 25 ಆಯ್ತು. ಎಷ್ಟಾಯ್ತು 25 ಆಯ್ತು. 4 1 4 4 7 28 -28 ಆಯ್ತು. ಏನಾಯ್ತು -28 ಆಯ್ತು. ನೋಡಿ -5 ಸ್ಕ್ವೇರ್ ಅಂದ್ರೆ +25 ಆಗುತ್ತೆ, -5 × -5 25 ಆಯ್ತು.
4 1 4 4 7 28. 25 minus 28 ಅಂದ್ರೆ ಎಷ್ಟಾಯ್ತು? -3 ಆಯ್ತು. ಅಂದ್ರೆ b square minus 4ac is less than 0. b square minus 4ac ಇಂದ ಏನ್ ಬರ್ತಾ ಐತೆ? -3 ಬರ್ತಾ ಇದೆ. -3 ಅನ್ನೋದು ಲೆಸ್ ದ್ಯಾನ್ 0 ಗಿಂತ ಕಡಿಮೆ ತಾನೆ. ಹಿಂಗಿದ್ದಾಗ ರೂಟ್ಸ್ ಏನಾಗಿರುತ್ತೆ ಅಂದ್ರೆ ನೋ ರಿಯಲ್ ರೂಟ್ಸ್ ಅಥವಾ ಇಮ್ಯಾಜಿನರಿ ರೂಟ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಇಮ್ಯಾಜಿನರಿ ರೂಟ್ಸ್ ಅಂತ ಹೇಳಿದ್ರೆ ನೀವು ಕ್ವಾಡ್ರಾಟಿಕ್ ಫಾರ್ಮುಲಾ ಹಾಕೊಂಡು ಮಾಡ್ತಾ ಹೋದ್ರೆ ರೂಟ್ ಒಳಗಡೆ ಸಿಂಪ್ಲಿಫೈ ಆಗದಂಗೆ ನೆಗೆಟಿವ್ ನಂಬರ್ ಅಲ್ಲಿ ಬರ್ತಾವ ನಂಬರ್ ಅಂತ ಹೇಳಿದೀನಿ. ಓಕೆ, ದಿಸ್ ಆರ್ ದ 3 ಇಂಪಾರ್ಟೆಂಟ್ ರಿಲೇಷನ್. b ಸ್ಕ್ವೇರ್ ಮೈನಸ್ 4ac ನಾವು ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಹೇಳ್ತೀವಿ. b ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0 ಇತ್ತು ಅಂದ್ರೆ ರೂಟ್ಸ್ ರಿಯಲ್ ಅಂಡ್ ಈಕ್ವಲ್ ಆಗಿರ್ತವೆ. b ಸ್ಕ್ವೇರ್ ಮೈನಸ್ 4ac ಗ್ರೇಟರ್ ದಾನ್ 0 ಗಿಂತ ಜಾಸ್ತಿ ಆಯ್ತು ಅಂದ್ರೆ ರಿಯಲ್ ಅಂಡ್ ಡಿಸ್ಟಿಂಕ್ಟ್ ಆಗಿರ್ತವೆ. 0 ಗಿಂತ ಲೆಸ್ ದ್ಯಾನ್ ಬಂತು ಅಂದ್ರೆ ನೋ ರಿಯಲ್ ರೂಟ್ಸ್ ಅಥವಾ ಇಮ್ಯಾಜಿನರಿ ರೂಟ್ಸ್ ಅಂತ ಹೇಳ್ತೀವಿ. By using this discriminant b square minus 4ac we have to find out the nature of the roots. Okay, ಇದು ಒಂದು ಇಂಪಾರ್ಟೆಂಟ್ ಈ ಲೆಸನ್ ಅಲ್ಲಿ ವರ್ಡ್ ಪ್ರಾಬ್ಲಮ್ಸ್ ಬರುತ್ತೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ನಿಮಗೆ ವರ್ಡ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು ಅಂತ ಅನ್ಸಿದ್ರೆ, ಮಾಡಬೇಕು ನಾನು ಅಂತ ಅನ್ಸಿದ್ರೆ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಅಂಡ್ ಆಲ್ಸೋ ಲೆಸನ್ ಅಲ್ಲಿ ಇರ್ತಕ್ಕಂಥ ಎಕ್ಸರ್ಸೈಸ್ ನ ಸಾಲ್ವ್ ಮಾಡಬೇಕು ಅಂದ್ರೆ, ಇದು ನಾನು ಜಸ್ಟ್ ಟಾಪಿಕ್ ನ ಇದು ಮಾಡ್ತೀನಿ ಅಷ್ಟೇ. ಎಕ್ಸರ್ಸೈಸ್ ವೈಸ್ ಸಾಲ್ವ್ ಮಾಡಬೇಕು ಅಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಐ ವಿಲ್ ಸಾಲ್ವ್ ಇಟ್. Okay, thank you.